ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಪರಿಣಾಮ ದಾವಣಗೆರೆಯ ಭಾಗಕ್ಕೆ ಈಗ ನೀರನ್ನು ಹರಿಬಿಡಲಾಗ್ತಾ ಇದೆ. ಹಾಗಾಗಿಯೇ ತುಂಗಭದ್ರಾ ನದಿಯ ಅಬ್ಬರ ಪ್ರವಾಹದ ಭೀತಿ ಜಾಸ್ತಿ ಆಗ್ತಾ ಇದೆ. ಮುಖ್ಯವಾಗಿ ಉಕ್ಕಡಗಾತ್ರಿ ದೇವಸ್ಥಾನದ ಆವರಣಕ್ಕೆ ನದಿ ನೀರು ನುಗ್ಗಿರುವಂತಹದ್ದು ಸಂಪೂರ್ಣವಾಗಿ ಜಲಮಯವಾಗಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿರುವಂತಹ ಉಕ್ಕಡಗಾತ್ರಿ ದೇವಾಲಯ, ಉಕ್ಕಡಗಾತ್ರಿಯ ಸ್ನಾನಘಟ್ಟ ಸಂಪೂರ್ಣವಾಗಿ ಈಗ ಮುಳುಗಡೆಯಾಗಿದೆ. ಸ್ನಾನಘಟ್ಟ ಬಳಿಯ 20ಕ್ಕೂ ಹೆಚ್ಚು ಅಂಗಡಿಗಳು ಕೂಡ ಜಲಮಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನದಿಯ ದಡಕ್ಕೆ ಭಕ್ತರು ಹೋಗದಂತೆ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ನೀವೀಗ ಗಮನಿಸ್ತಾ ಇರುವಂಥದ್ದು ಉಕ್ಕಡಗಾತ್ರಿ, ತುಂಬ ಫೇಮಸ್ ಆದಂತಹ ದೇವಸ್ಥಾನ. ಪ್ರತಿನಿತ್ಯವೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರುವಂತಹ ಜಾಗ. ಮಳೆಗಾಲ ಮಲೆನಾಡಿನಲ್ಲಿ ಚೆನ್ನಾಗಾದರೆ ಪ್ರತಿ ಬಾರಿಯ ಮಳೆಗಾಲದಲ್ಲೂ ಕೂಡ ಉಕ್ಕಡಗಾತ್ರಿ ಇದೇ ರೀತಿ ಮುಳುಗಡೆ ಹಂತಕ್ಕೆ ಬಂದು ನಿಲ್ಲುತ್ತೆ. ಬಟ್ ಜೂನ್ ಜುಲೈಯಲ್ಲಿ ಮಳೆ ಕೈ ಕೊಟ್ಟಿತ್ತು. ಈಗ ಮಳೆ ಜಾಸ್ತಿ ಆಗಿದೆ ಮಲೆನಾಡಿನಲ್ಲಿ, ತುಂಗಭದ್ರಾ ನದಿಗಳ ಅಬ್ಬರ ಜೋರಾಗಿದೆ. ಹಾಗಾಗಿ ಉಕ್ಕಡಗಾತ್ರಿ ಈಗ ಮುಳುಗಡೆ ಆಗಿರುವಂಥದ್ದು. ಅಂಗಡಿಗಳು ಕೂಡ 8-10 ಅಂಗಡಿಗಳು ಕೂಡ ಮುಳುಗಡೆ ಆಗಿದಾವಂತೆ. ಇನ್ನು ದೇವಸ್ಥಾನದ ಆವರಣವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ, ನಡುಗಡ್ಡೆಯ ರೀತಿಯಲ್ಲಿ ಭಾಸವಾಗ್ತಾ ಇದೆ.